ಪಾರಾಯಣ ಆಗಿಲ್ಲ. ಹೌದಾ? ಮಯ್ಯಾಸಕ್ತಮನಾರ್ಥಯೋಗಂ ಯುಂಜನ್ಮದಾಶ್ರಯಃ ಜ್ಞಾಸ್ಯಸಿ ತಚ್ಛೃಣು ಜ್ಞಾನಂ ದೇಹಂ ಸವಿಜ್ಞಾನಮಿದಂ ವಕ್ಷ್ಯಾಮಿ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯಜ್ಞಾತವ್ಯಮವಶಿಷ್ಯತೆ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯದತಿ ಸಿದ್ಧಯೇ ಯದತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟಧಾ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯೇದಂ ಧಾರ್ಯತೆ ಜಗತ್ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಪೃಹೇ ಸೂರ್ಯಯೋಃ ಖೇ ಪೌರುಷಂ ನೃಷೋ ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಈ ಶ್ಲೋಕ ಆಗ್ಬೇಕಲ್ವಾ? ಪೃಥಿವ್ಯಾಂ ಪುಣ್ಯ ಗಂಧ. ಪೃಥಿವಿಯಲ್ಲಿ ಗಂಧ ಇದೆ. ಪೃಥಿವಿಯ ಲಕ್ಷಣವೇ ಹಾಗೆ. ಗಂಧವತಿ ಪೃಥಿವಿ ಅಂತ ಹೇಳ್ತಾರೆ. ಯಾವುದು ಗಂಧ ಉಳ್ಳದ್ದೋ ಅದೆಲ್ಲ ಪೃಥಿವಿ. ಇದರಲ್ಲಿ ಮರದಲ್ಲಿಯೂ ಒಂದು ಗಂಧ ಇದೆ, ಗೋಡೆಯಲ್ಲಿಯೂ ಒಂದು ಗಂಧ ಇದೆ. ಪ್ರತಿಯೊಂದು ಜಡ ಪದಾರ್ಥ ಇರಲಿ ಅಥವಾ ಚೇತನ ಪದಾರ್ಥಗಳೇ ಇರಲಿ, ಪ್ರತಿಯೊಂದರಲ್ಲಿಯೂ ಕೂಡ ಗಂಧ ಉಂಟು. ಯಾ ಗಂಧವತಿ ಸಾ ಪೃಥಿವಿ. ಯಾವ್ದು ಗಂಧ ಉಳ್ಳದ್ದೋ ಅದೆಲ್ಲವೂ ಕೂಡ ಪೃಥಿವಿ ಎಂಬುದಾಗಿ ಗಂಧವತ್ವಂ ಪೃಥಿವ್ಯಾ ಲಕ್ಷಣಂ ಅಂತ ಹೇಳ್ತಾರೆ. ಆಯ್ತಾ? ಹಾಗೆ ಪೃಥಿವಿಯಲ್ಲಿ ಗಂಧ ಮಾತ್ರ ಇರೋದಾ? ಇಲ್ಲ, ಇದು ಪೃಥಿವಿ. ಪೃಥಿವಿಯಲ್ಲಿ ಇದು ಸೇರ್ಕೊಳ್ಳುತ್ತೆ. ಇದರಲ್ಲಿ ಗಂಧ ಮಾತ್ರ ಇರೋದಾ? ಸ್ಪರ್ಶ ಇದೆ, ರಸ ಇದೆ, ರೂಪ ಇದೆ. ಇದಕ್ಕೊಂದು ರೂಪ ಇಲ್ವಾ? ರೂಪ, ರಸ, ಗಂಧ, ಸ್ಪರ್ಶ ಎಲ್ಲವೂ ಉಂಟು, ಎಲ್ಲವೂ ಇದೆ. ಆದರೆ ಪೃಥಿವ್ಯಾಂ ಅಹಂ ಗಂಧ ಅಂತ ಹೇಳಿಕೊಂಡ. ಹಾಗಾದ್ರೆ ಪೃಥಿವಿಯಲ್ಲಿ ಗಂಧ ನಾನೇ ಅಂತ ಹೇಳಬೇಕಾದ್ರೆ ಆ ಗಂಧಕ್ಕೂ ಅವನಿಗೂ ಅಭೇದವನ್ನು ಹೇಳ್ಕೊಳ್ತಾ ಇದ್ದಾನೆ. ಅದನ್ನ ಹ್ಯಾಕ್ ಕೂಡಿಸಬೇಕು? ಹಿಂದಿನ ಶ್ಲೋಕದಲ್ಲಿ ಇದ್ದ ಹಾಗೇನೆ ಪೃಥಿವಿಯಲ್ಲಿರುವ ಅನೇಕ ಗುಣಗಳಲ್ಲಿ ಗಂಧಕ್ಕೆ ಪ್ರಾಮುಖ್ಯತೆಯನ್ನು ತಂದುಕೊಟ್ಟ, ಗಂಧತ್ವವನ್ನು ತಂದುಕೊಟ್ಟ, ಗಂಧದ ಭೋಕ್ತೃ ಆದ. ಆದ್ದರಿಂದ ಅಹಮೇವ ಗಂಧ ಹೇಳ್ಕೊಂಡಿದ್ದಾನೆ ಕೃಷ್ಣ ಪರಮಾತ್ಮ. ಹಾಗೆ ತೇಜಶ್ಚಾಸ್ಮಿ ವಿಭಾವಸೌ. ವಿಭಾವಸೌ ನಾಮ ಅಗ್ನೌ. ಅಗ್ನಿಯಲ್ಲಿರುವ ತೇಜ, ದಹನ ಶಕ್ತಿ, ಅದು ನಾನೇ. ತೇಜಸ್ಸಿನಲ್ಲಿ ತೇಜಸ್ತ್ವವನ್ನು ತಂದುಕೊಟ್ಟದ್ದು, ತೇಜಸ್ಸಿನಲ್ಲಿರುವ ಅನೇಕ ಗುಣಗಳಲ್ಲಿ ಇದಕ್ಕೆ ಸಾರತ್ವವನ್ನು ತಂದುಕೊಟ್ಟದ್ದು, ಜೊತೆಗೆ ಈ ದಹನ ಶಕ್ತಿಯನ್ನು ತಂದುಕೊಟ್ಟದ್ದು ಎಲ್ಲವೂ ಕೂಡ ನಾನೇ. ಆದ್ದರಿಂದ ನಾನು ತೇಜ ಹೇಳ್ಕೊಳ್ತಾ ಇದ್ದಾನೆ ಕೃಷ್ಣ. ಜೀವನಂ ಸರ್ವಭೂತೇಷು. ಸರ್ವಭೂತೇಷು ಜೀವನಂ. ಎಲ್ಲ ಪ್ರಾಣಿಗಳಿಗೆ, ಪ್ರಾಣಿಗಳು ಅಂತ ಹೇಳಿದ್ರೆ ಎಲ್ಲ ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು, ಮನುಷ್ಯರು ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ ಪ್ರಾಣಿಗಳಲ್ಲಿ. ಸರ್ವಭೂತೇಷು ಜೀವನಂ ಅಹಮೇವ. ಎಲ್ಲ ಜೀವರಿಗೂ ಕೂಡ ಜೀವನ ನಾನೇ. ಅಂದ್ರೆ ನನ್ನಿಂದಲೇ ಅದಾಗುವುದು, ಎಲ್ಲರೂ ಕೂಡ ನನ್ನ ಅಧೀನ ಅಂತ ಹೇಳಿಕೊಳ್ತಾ ಇದ್ದಾನೆ. ಸುಳ್ಳಲ್ಲ ಇದು. ತಪಸ್ವಿಷು ತಪಃ ಅಹಮೇವ ಅಸ್ಮಿ. ಎಲ್ಲ ತಪಸ್ವಿಗಳಲ್ಲಿ ಇರತಕ್ಕಂತಹ ತಪಸ್ಸು ಅದು ನಾನೇ. ಅಂದ್ರೆ ಅವರು ತಪಸ್ಸನ್ನ ಮಾಡ್ಲಿಕ್ಕೆ ಒಳಗಡೆ ನಿಂತು ಪ್ರೇರಣೆಯನ್ನು ಮಾಡುವವನು ನಾನೇ. ತಪಸ್ಸು ನಿರ್ವಿಘ್ನವಾಗಿ ಪರಸಮಾಪ್ತಿ ಆಗುವಂತೆ ಮಾಡುವವನು ನಾನೇ. ಆದ್ರಿಂದ ತಪಸ್ವಿಷು ತಪಃ ಅಹಮೇವ ಅಸ್ಮಿ ಹೇಳ್ಕೊಂಡ ಕೃಷ್ಣ ಪರಮಾತ್ಮ. ಇದು ಅಭೇದವನ್ನ ನಾವು ಹೇಗೆ ಬಿಡಿಸ್ಕೊಳ್ಬೇಕು ಅನ್ನೋದನ್ನ ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ
ತಾತ್ಪರ್ಯದಲ್ಲಿ ತಿಳಿಸ್ಕೊಟ್ರು. ಆ ಎರಡರ ಹಿನ್ನೆಲೆಯಲ್ಲಿ ರಾಯರು ಇದನ್ನು ಬರಿತಾ ಇದ್ದಾರೆ. ನೋಡೋಣ ಇವಾಗ. ಪೃಥಿವ್ಯಾಂ ಯಹ ಪುಣ್ಯ ಗಂಧ, ಪೃಥಿವಿಯಲ್ಲಿ ಯಾವ ಪುಣ್ಯ ಗಂಧ ಅಂದ್ರೆ ಶುಭ ರಸ, ಶುಭ ಗಂಧ ಅಂತ, ಒಳ್ಳೆ ಸುಗಂಧ ಅಂತ ಅರ್ಥ. ಸುಗಂಧ ಏನಿದೆ ಶುಭ ಗಂಧ, ತಸ್ಯ ಭೂಮಿ ಅನಾಗಂತುಕ ಧರ್ಮತ್ವೇ, ಅದು ಪೃಥಿವಿಯ ಸ್ವಾಭಾವಿಕ ಧರ್ಮವಾಗುವುದಕ್ಕೆ. ಆಯ್ತಾ? ಅನಾಗಂತುಕ ಧರ್ಮ ಅಂದ್ರೆ ಸ್ವಾಭಾವಿಕ, ಅದನ್ನೇ ಸ್ವಭಾವತ್ವೇ ಅಂತ ಬರೆದ್ರು. ಅನಾಗಂತುಕ ಧರ್ಮತ್ವೇ ಅನ್ನೋದಕ್ಕೆ ಸ್ವಭಾವತ್ವೇ ಅಂತ ಅರ್ಥ. ಆ ಗಂಧವು ಪೃಥಿವಿಯ ಸ್ವಭಾವ ಅಂತ ಆಗಬೇಕು ಅಂತಾದರೆ ಪೃಥಿವಿ ಧರ್ಮೇಶು ಸಾರತ್ವೇ ಗಂಧತ್ವೇ. ಆಯ್ತಾ? ಎಲ್ಲ ಪೃಥಿವಿಯ ಇತರ ಧರ್ಮಗಳಲ್ಲಿ ಗಂಧಕ್ಕೇನೆ ಸಾರತ್ವವನ್ನು ತಂದುಕೊಟ್ಟದ್ದಕ್ಕೆ ಎಲ್ಲದಕ್ಕೂ ಕೂಡ ಹರಿಯೇ ಕಾರಣ. ಹರಿಹಿ ಕಾರಣಂ. ಅಷ್ಟೇ ಅಲ್ಲ, ಗಂಧ ಭೋಕ್ತಾಚ, ಆ ಪೃಥಿವಿಯ ಸ್ವಾಭಾವಿಕ ಗುಣವಾದ ಗಂಧದ ಭೋಕ್ತೃವು ಕೂಡ ಅವನೇ ಆಗಿದ್ದಾನೆ. ಆಯ್ತಾ? ಭೋಕ್ತಾಚ ಇತಿ ಗಂಧ ಅಹಂ ಅಸ್ಮಿ ಇತ್ಯುಚ್ಯತೆ. ಈ ರೀತಿಯಾಗಿ ಹೇಳ್ತಾರೆ ಅಂತ. ಅಹಂ ಅಸ್ಮಿ ಇತಿ ಸರ್ವತ್ರ ಅನುಷಂಗ. ನೋಡ್ರಿ ಏನರ್ಥ ಆಯ್ತು ಕಟ್ಟೆ? ಎಲ್ಲಾ ಕಡೆಯೂ ಕೂಡ ಆ ಅನುಷಂಗ ಅಂತ ಹೇಳಿದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ಅದನ್ನ ಅನುವೃತ್ತಿ ಮಾಡ್ಕೊಳ್ಬೇಕು ಅಂತ ಅರ್ಥ. ಅನುವೃತ್ತಿ ಮತ್ತೆ ಮತ್ತೆ ಇಟ್ಕೊಳ್ಳೋದು. ಒಂದು ಕಡೆ ಹೇಳಿದ್ದಾರೆ ಹಿಂದಿನ ಶ್ಲೋಕದಲ್ಲಿ ರಸೋಹಮಸ್ಮಿ ಅಂತ ಒಂದು ಕಡೆ ಮಾತ್ರ ಹೇಳಿದ್ರು, ಮುಂದೆಲ್ಲವೂ ಕೂಡ ಅಸ್ಮಿ ಅಂತ ಹೇಳಲಿಲ್ಲ. ಅಹಂ ಅಸ್ಮಿ ಅಂತ ಎಲ್ಲಾ ಕಡೆಯಲ್ಲಿಯೂ ಕೂಡ ಇದನ್ನ ಇಟ್ಕೊಳ್ಬೇಕು ಅಂತಾರೆ. ವಿಭಾವಸೌ, ವಿಭಾವಸು ನಾಮ ಅಗ್ನಿ. ಆಯ್ತಾ? ವಿಭಾವಸು ಶಬ್ದಕ್ಕೆ ಸೂರ್ಯ ಅಂತಲೂ ಒಂದು ಅರ್ಥ ಇದೆ, ಅಗ್ನಿ ಅಂತಲೂ ಒಂದು ಅರ್ಥ ಇದೆ. ಆಯ್ತಾ? ಪ್ರಕೃತದಲ್ಲಿ ಅಗ್ನಿ ಅಂತ ಇಟ್ಕೊಳ್ಬೇಕು. ವಿಭಾವಸೌ ಅದು ಸಪ್ತಮಿ ವಿಭಕ್ತಿ ಏಕವಚನ. ಶಂಭು ಶಬ್ದವತ್ತು ಗುರು ಶಬ್ದ ನಡೆಸ್ತಿರಲ್ಲ, ಗುರವು. ಗುರು ಗುರು ಗುರವ, ಸಪ್ತಮಿ ವಿಭಕ್ತಿ ಏನಾಗುತ್ತೆ? ಗುರು ಅಂತ ರೂಪ ಆಗುತ್ತೆ. ಹಾಗೆ ವಿಭಾವಸು ಉಕಾರ ಅಂತಹ ಪುಲ್ಲಿಂಗ ವಿಭಾವಸು ಶಬ್ದ ಸಪ್ತಮಿ ವಿಭಕ್ತಿ ಏಕವಚನದಲ್ಲಿ ವಿಭಾವಸು ಅಂತ ರೂಪ ಆಗತ್ತೆ. ವಿಭಾವಸೌ ಯತ್ ತೇಜ, ಅವನಲ್ಲಿ ತೇಜಸ್ಸು ಉಂಟಲ್ಲ. ತೇಜಸ್ ಅಂದ್ರೆ ಏನು? ದಾಹ ಸಾಮರ್ಥ್ಯಂ. ಅಗ್ನಿಯಲ್ಲಿ ಸುಡುವ ಸಾಮರ್ಥ್ಯ ಇದೆ. ಯಾರು ಮುಟ್ಟಿದ್ರು ಕೂಡ ಅಗ್ನಿ ಸುಡೋದಟ್ಟೆ ಅವನ ಕೆಲಸ. ಆಯ್ತಾ? ತತ್ ಅಲ್ಲಿ ಓದ್ಬೇಕಾರೆ ಹಾಗೆ ಓದ್ಬೇಕು. ಆಯ್ತಾ? ವಿಭಾವಸೌ ಯತ್ ತೇಜ, ಅಲ್ಲೊಂದು ಈಸಿಕ್ವಲ್ ಟು ಹಾಕೊಳ್ಬೇಕು. ತೇಜ ಅಂದ್ರೆ ದಹನ ಸಾಮರ್ಥ್ಯಂ ಅಂತ ಅರ್ಥ. ದಾಹ ಸಾಮರ್ಥ್ಯಂ, ಅಗ್ನಿಯಲ್ಲಿ ಯಾವ ದಾಹ ಸಾಮರ್ಥ್ಯ ಇದೆಯೋ ತತ್, ಆ ದಾಹ ಸಾಮರ್ಥ್ಯವು ಉಕ್ತ ಹೇತು ಬಲಾತ್ ಅಹಮಸ್ಮಿ. ಹಿಂದೆ ನಾವು ಕಾರಣವನ್ನು ಹೇಳಿದ್ದೇವಲ್ಲ, ಆ ಕಾರಣದಿಂದ ಅದು ನಾನೇ ಆಗಿದ್ದೇನೆ. ಅಂದರೆ ಏನರ್ಥ? ಆ ತೇಜಸ್ಸಿನಲ್ಲಿ, ಅಗ್ನಿಯಲ್ಲಿ ತೇಜಸ್ವ ಬರುವುದಕ್ಕೆ, ಆಯ್ತಾ, ಉಳಿದ ಅನೇಕ ಗುಣಗಳ ಮಧ್ಯದಲ್ಲಿ ಈ ತೇಜಸ್ಸಿಗೇನೆ ಸಾರತ್ವವನ್ನು ತಂದುಕೊಟ್ಟದ್ದಕ್ಕೆ ಎಲ್ಲದಕ್ಕೂ ಕೂಡ ಕಾರಣ ನಾನೇ. ಹಿಂದೆ ಎಲ್ಲ ರಸಕ್ಕೆ ಗಂಧಕ್ಕೆ ಹೇಗೆಲ್ಲ ನಾವು ಹೇಳಿದೆವೋ, ತಪಸ್ವಿಗಳಲ್ಲಿರುವ ತಪಸ್ಸಿಗೆ ನಾವು ಹೇಗೆ ಹೇಳಿದೆವೋ ಅದರಂತೆ ತೇಜಸ್ಸಿನಲ್ಲಿರುವ ಅಗ್ನಿಯಲ್ಲಿರುವ ತೇಜಸ್ಸಿಗೂ ಕೂಡ ನಾನೇ ಕಾರಣ. ಆಯ್ತಾ? ಆ ದಹನ ಸಾಮರ್ಥ್ಯ ಅದು ಅಗ್ನಿಯ ಸ್ವಭಾವ ಆಗುವುದಕ್ಕೆ ನಾನೇ ಕಾರಣ. ಅದರಲ್ಲಿ ಅಗ್ನಿಯಲ್ಲಿ ತೇಜಸ್ವ ಬರಲಿಕ್ಕೆ ನಾನೇ ಕಾರಣ. ಆ ತೇಜಸ್ಸಿನ ಭೋಕ್ತೃವು ಕೂಡ ನಾನೇ ಆಗಿದ್ದೇನೆ, ಅದು ಕೂಡ ನನ್ನ ಅಧೀನವಾಗಿದೆ. ಆದ್ದರಿಂದ ತೇಜ ಅಹಂ ಅಸ್ಮಿ, ಅಹಂ ಅಸ್ಮಿ ಇತಿ ಅನುಷಂಗ. ಸರ್ವಭೂತಾನಾಂ ಸಾರಭೂತಂ ಯಜ್ಜೀವನಂ, ಎಲ್ಲ ಪ್ರಾಣಿಗಳಿಗೆ ಸಾರಭೂತವಾದದ್ದು ಯಾವುದು? ಅದೇ ಜೀವನ. ಯಜ್ಜೀವನಂ ತನ್ನಿಯಂತೃತ್ವಾತ್ ತದಪಿ ಅಹಮಸ್ಮಿ. ಸಕಲ ಪ್ರಾಣಿಗಳ ಜೀವನ ಅದು ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಆದ್ದರಿಂದ ಸರ್ವಭೂತೇಷು ಜೀವನಂ ಅಹಮೇವ ಅಸ್ಮಿ. ಹೌದೋ ಇಲ್ಲ? ನಾವು ಹುಟ್ಟಿದಾಗಿನಿಂದ ಹಿಡಿದು ಗರ್ಭ ಪ್ರವೇಶ ಮಾಡಿದಾಗಿನಿಂದ ಹಿಡಿದು ಈ ದೇಹವನ್ನು ಬಿಡುವವರೆಗೂ ಕೂಡ ಭಗವಂತ ಸಂಪೂರ್ಣವಾಗಿ ನಮ್ಮನ್ನ ನಿಯಂತ್ರಣ ಮಾಡ್ತಾ ಇದ್ದ. ಇಲ್ವಲ್ಲ? ನೋಡ್ರಿ, ಇಲ್ಲೆಲ್ಲಿದೆ? ಪೃಥಿವ್ಯಾಂ ಯಹ ಗಂಧ ಅಷ್ಟೇ ಇದೆ. ಅಲ್ಲ, ರಾಯರು ಮಾಡಿದ್ದಾರೆ.
ಮೂಲ ಶ್ಲೋಕದಲ್ಲಿ ಅದನ್ನ ಇಟ್ಕೊಳ್ಬೇಕು ಅಂತ ಇವ್ರು ತೋರಿಸ್ಕೊಡ್ತಾ ಇದ್ದಾರೆ. ಮೂಲ ಶ್ಲೋಕದಲ್ಲಿಲ್ಲ, ಅದನ್ನ ಶ್ಲೋಕದಲ್ಲಿಲ್ಲ ನೀವ್ಯಾಕೆ ಹೇಳಿದ್ರಿ ಅಂತ ಪ್ರಶ್ನೆ ಮಾಡಿದ್ರೆ ಹೌದಾ ಇಲ್ಲ? ಅದಕ್ಕೆ ಎಲ್ಲಾ ಕಡೆ ಇಟ್ಕೊಳ್ಬೇಕಪ್ಪ ಅಂತ ನಮಗ್ ತಿಳಿಸಿ ಹೇಳ್ತಾ ಇದ್ದಾರೆ. ಸರಿನಾ? ಸಾರಭೂತಂ ಯಜ್ಜೀವನಂ ನಿಯಂತೃತ್ವಾತ್. ಅದರ ನಿಯಂತ ಯಾರು? ಎಲ್ಲ ಪ್ರಾಣಿಗಳ ನಿಯಂತ್ರ ಭಗವಂತ. ಆದ್ದರಿಂದ ನಾನು ಸರ್ವ ಪ್ರಾಣಿಗಳ ಜೀವನ ಅಹಮೇವ ಅಸ್ಮಿ, ಜೀವನಂ ಅಹಮೇವ ಅಸ್ಮಿ ಅಂತ ಹೇಳ್ಕೊಂಡಿದ್ದಾನೆ. ತಪಸ್ವಿಷು ಸಾರಭೂತಂ ಯತ್ ತಪಃ. ತಪಸ್ವಿಗಳಲ್ಲಿರುವ ತಪಸ್ಸು ಯಾವುದು? ಕೃಚ್ಛ್ರ ಚಾಂದ್ರಾಯಣಾದಿ ತಪಸ್ಸು. ಆಯ್ತಾ? ಆ ತಪಸ್ಸಿಗೆ ಪ್ರೇರಣೆಯೂ ನಾನೇ, ಆ ತಪಸ್ಸನ್ನು ನಡೆಸುವವನು ನಾನು. ಆದ್ದರಿಂದ ತಪಶ್ಚಾಸ್ಮಿ ಹೇಳ್ಕೊಳುತ್ತೇನೆ, ಏನು ತಪ್ಪಿಲ್ಲ. ತನ್ನಿಯಾಮಕತ್ವ ಹೇತುನಾ, ಹೌದಾ ಇಲ್ಲ? ತಪಸ್ಸಿಗೆ ಅದನ್ನ ಒಳಗಡೆ ನಿಂತು ಪ್ರೇರಣೆಯನ್ನು ಮಾಡುವವ, ಹೊರಗಡೆಯಿಂದ ಅದನ್ನ ನಿಯಮನೆ ಮಾಡುವವ, ಎರಡನ್ನೂ ಕೂಡ ಅವನೇ ಮಾಡ್ತಾನಾದ್ದರಿಂದ ತಪಸ್ವಿಷು ತಪಃ ಅಹಮೇವ ಅಸ್ಮಿ ಹೇಳ್ಕೊಂಡಿದ್ದಾನೆ, ಏನು ತಪ್ಪಿಲ್ಲ. ಸರಿ ಹೋಯ್ತಾ? ಉದಾಹರಣೆ ಕೊಡ್ತಾರೆ. ಹೌದು, ಮಾಡಬಹುದು. ಅಲ್ಲ, ಓ ವಿಹಿತವೇ ಅನೇಕರು ಮಾಡಿದ್ದು ಇದೆ. ಚಾಂದ್ರಾಯಣ ವ್ರತ, ನನ್ನ ಅಕ್ಕನ ಅತ್ತೆ ಅವರಿದೇ ಚಾಂದ್ರಾಯಣ ವ್ರತವನ್ನು ಮಾಡಿದ್ದಾರೆ. ಆಸ್ ಇಟ್ ಇಸ್, ಹೇಗೆ ಹೇಳಿದ್ದು ಶಾಸ್ತ್ರ ಹಾಗೆ ಚಾಂದ್ರಾಯಣ ವ್ರತ ಹೇಗೆ ಮಾಡಬೇಕು. ಆ ಗೋಮಯದಲ್ಲಿ ಸಿಕ್ಕ ಧಾನ್ಯಗಳನ್ನು ಆರಿಸಿಕೊಂಡು ಅದನ್ನ ಸಂಗ್ರಹ ಮಾಡಿ ಅದರಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡಬೇಕು. ಬಹಳ ಶ್ರಮ ಅದು. ಅದಕ್ಕೆ ಕೃಚ್ಛ್ರ ಚಾಂದ್ರಾಯಣ ಅಂತ ಹೇಳೋದು. ಬಹಳ ಕಠಿಣವಾದ ಚಾಂದ್ರಾಯಣ ವ್ರತ. ಹೌದು ಹೌದು ಹೌದು, ಕಠಿಣವಾದ ವ್ರತಗಳು ಅಂತ ಅರ್ಥ. ಕಠಿಣವಾದ ವ್ರತಗಳಲ್ಲಿ ಚಾಂದ್ರಾಯಣ ವ್ರತವೂ ಕೂಡ ಒಂದು. ಹಾಗೆ ತನ್ನಿಯಾಮಕತ್ವ ಹೇತುನ ಇತಿ ಭಾವ. ಸರಿನಾ? ಈ ಶ್ಲೋಕ ನೋಡ್ರಿ. ಪುಣ್ಯೋ ಗಂಧ ಪೃಥಿವ್ಯಾಂಚ, ಪೃಥಿವ್ಯಾಂ ಯಃ ಪುಣ್ಯ ಗಂಧ ವಿಭಾವಸೋ ಯತ್ ತೇಜ ತೇಜಶ್ಚ, ಆಮೇಲೆ ಸರ್ವಭೂತೇಷು ಜೀವನಂ ತಪಸ್ವಿಷು ತಪಶ್ಚ ಅಹಮೇವ ಅಸ್ಮಿ. ಅಲ್ಲಿ ಯಾಕಂದ್ರೆ ಯಾಕೆ ರಾಯರು ಅದನ್ನು ಬರೆದ್ರು ಅಂತ ಹೇಳಿದ್ರೆ, ತಪಸ್ವಿಷು ತಪಃ ಅಸ್ಮಿ ಅಂತ ಒಂದು ಕಡೆ ಮಾತ್ರ ಹೇಳಿದ್ರು. ಹಾಗಾದ್ರೆ ಉಳಿದ ಕಡೆಗಳಲ್ಲಿ ಹೇಳಲಿಲ್ವಲ್ಲ? ಒಂದು ಕಡೆ ಹೇಳಿದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ಅದನ್ನ ಜೋಡಿಸ್ಕೊಳ್ಬೇಕು ಅಂತ ಅರ್ಥ. ಇದಿಷ್ಟು 9ನೇ ಶ್ಲೋಕದ ತಾತ್ಪರ್ಯ. ಸರಿ ಹೋಯ್ತಾ? 9ನೇ ಶ್ಲೋಕಕ್ಕೆ ಶ್ರೀಮದಾಚಾರ್ಯ ಏನಾದ್ರು ಬರೀತಾರ? ಗೀತಾ ಕಲ್ಪದ ಉದಾಹರಣೆಯನ್ನ ಸುಮಾರು ಬರೀತಾರೆ. ಪುಣ್ಯೋ ಗಂಧ, ಗಂಧ ಭೋಕ್ತೃವು ಕೂಡ ಅವನೇ ಆಗಿದ್ದಾನೆ ಅಂತ ಹೇಳಿದ್ರು ಅಲ್ವಾ? ಗಂಧ ಭೋಕ್ತೃ ಅವನೇ ಆಗಿದ್ದಾನೆ, ರಸಭೋಕ್ತೃ ಅವನೇ ಆಗಿದ್ದಾನೆ. ಹಾಗಾದ್ರೆ ಈಶ್ವರನಿಗೂ ಭೋಗ ಉಂಟೋ? ಉಂಟು ಅಂತನ್ನುತ್ತೆ. ಯಾಕೆಂದ್ರೆ ಗೀತೆಯಲ್ಲಿ ಕೃಷ್ಣನೇ ಹೇಳ್ಕೊಂಡಿದ್ದಾನೆ, ಆತ್ಮಾಂತರಾತ್ಮೇತಿ ಹರಿಹಿ ಏಕ ಏವ ದ್ವಿಧಾ ಸ್ಥಿತಃ ಅಲ್ವಾ? ಒಬ್ಬ ಒಳಗಡೆ ಆತ್ಮ ಅಂತರಾತ್ಮ ಎಂಬುದಾಗಿ ತಾನೇ ಎರಡು ಎರಡು ರೂಪದಿಂದ ಇದ್ದು ಎಲ್ಲವನ್ನು ಭೋಗಿಸ್ತಾನೆ. ಹಾಗಾಗಿ ರಸಾದಿಗಳ ಭೋಗ ಅವನಿಗೂ ಉಂಟು ಅಂತ ಅರ್ಥ. ಹಾಗಾಗಿಯೇ ಎಲ್ಲಾ ಕಡೆಯಲ್ಲೂ ಕೂಡ ರಸಭೋಕ್ತೃತ್ವಾತ್ ಅಹಮೇವ ರಸಃ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ ಶ್ರೀಮದಾಚಾರ್ಯ ಗೀತಾ ತಾತ್ಪರ್ಯದಲ್ಲಿ, ಅದೇ ಮಾತನ್ನ ಹೇಳಿದ್ರು. ಹಾಗಾಗಿ ಇದೆ ಅದರಲ್ಲಿ ಈ ರೂಪದಿಂದ ವಿಷಯ ಇದೆ. ಯಾವ ಯಾವ ರೂಪಗಳಿಂದ ಏನೇನು ಕೆಲಸ ಮಾಡುತ್ತಾನೆ, ಇದ್ದ ಮಾತ್ರಕ್ಕೆ ಎಲ್ಲ ರೂಪಗಳಿಂದಲೂ ಆ ಕೆಲಸವನ್ನು ಮಾಡೋದಿಲ್ಲ. ಒಂದೊಂದು ಕೆಲಸವನ್ನು ಒಂದೊಂದು ರೂಪದಿಂದ ಮಾಡ್ತಾನೆ. ವೇದವ್ಯಾಸರಾಗಿ ಜ್ಞಾನವನ್ನು ಮಾತ್ರ ಪ್ರಚಾರ ಮಾಡಿದ. ವೇದವ್ಯಾಸರ ಹಾಗೆ ಬಿಲ್ಲು ಬಾಣ ಹಿಡಿಲಿಕ್ಕೆ ಬರ್ತಾ ಇರ್ಲಿಲ್ವೋ? ಬರ್ತಾ ಇತ್ತ ಇಲ್ವೋ? ಬರ್ತಾ ಇತ್ತು. ಯಾಕೆ? ಅದು ಜ್ಞಾನಕ್ಕೋಸ್ಕರ ಆದ ಅವತಾರ. ಆದ್ರೆ ಬಿಲ್ಲು ಬಾಣ ಹಿಡಿಯೋದಿಲ್ಲ ನಾನು, ಹೌದಾ? ಆ ರೀತಿ ಭಗವಂತನಲ್ಲಿ ಎಲ್ಲಾ ಸಾಮರ್ಥ್ಯ ಎಲ್ಲಾ ರೂಪಗಳಲ್ಲೂ ಇದೆ. ಆದ್ರೆ ಯಾವ್ಯಾವ ರೂಪದಿಂದ ಏನೇನ್ ಕೆಲಸ ಮಾಡಬೇಕೋ ಅದನ್ನು ಮಾತ್ರ ಮಾಡ್ತಾ ಇರ್ತಾನೆ ಭಗವಂತ. ಆ ರೀತಿ. ಆದ್ರಿಂದ ಶ್ರೀಮದಾಚಾರ್ಯರು ಸುಗಂಧವನ್ನು ಮಾತ್ರ ಭಗವಂತ ಭೋಗಿಸ್ತಾನೆ ಅಂತ ಹೇಳಿದ್ರು. ಪುಣ್ಯೋ ಗಂಧ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಹಾಗಾದ್ರೆ ಇನ್ನೊಂದು ಗಂಧ ಇದೆಯಲ್ಲ, ದುರ್ಗಂಧ, ಅದನ್ನ ಯಾರಿಗೆ ಕೊಡ್ತೀರಿ? ಅದರ ಭೋಕ್ತೃತ್ವ ಅವನಿಗುಂಟಾ ಇಲ್ವಾ? ಪ್ರಶ್ನೆ ಬರುತ್ತೆ, ಹೌದಾ ಇಲ್ಲೋ? ಆ ಪುಣ್ಯಗಂಧವನ್ನು ಮಾತ್ರ
ದುರ್ಗಂಧವನ್ನ ಭಗವಂತ ತಾನು ಸ್ವೀಕಾರ ಮಾಡೋದಿಲ್ಲ, ಶುಭ ಗಂಧವನ್ನ ಮಾತ್ರ ಸ್ವೀಕಾರ ಮಾಡ್ತಾನೆ ಎಂದು ತಿಳಿಸೋದಕ್ಕೋಸ್ಕರವೇ ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಪುಣ್ಯೋ ಗಂಧ, ಇಲ್ಲದ್ರೆ ಗಂಧ ಅಂತ ಸಾಮಾನ್ಯ ಪ್ರಯೋಗವನ್ನ ಅವ ಮಾಡಿಬಿಡ್ಬೋದಾಗಿತ್ತು. ಅದೆಲ್ಲ ಯಾರಿಗೆ ಹೋಗುತ್ತೆ? ಆ ದುರ್ಗಂಧದ ಭೋಕ್ತೃಗಳೆಲ್ಲ ಯಾರು? ದುಷ್ಟರು, ಅವರಿಗೆ ಹೋಗ್ತಾ ಇರುತ್ತೆ. ಪುಣ್ಯಗಂಧದ ಭೋಕ್ತರು ಇವ ಆಗ್ತಾನೆ. ಇದನ್ನ ಆಚಾರ್ಯ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ ಒಂದು ಅಂಶವನ್ನು ತಿಳಿಸೋಕ್ಕೋಸ್ಕರವೇ ಕೃಷ್ಣ ಗೀತೆಯಲ್ಲಿ ಪುಣ್ಯೋಗಂಧ ಅಂತ ಗಂಧಕ್ಕೆ ಪುಣ್ಯವನ್ನ ವಿಶೇಷಣವಾಗಿ ಕೊಟ್ಟಿದ್ದಾನೆ. ಹೇಳ್ರಿ. ಮಾಡ್ಕೊಳ್ಬೋದು. ಹಾ, ಅದು ಭೋಕ್ತೃ ಅಲ್ಲ ಅವನು. ಆಯ್ತಾ. ಆದ್ರೆ ಹೇಗೆ ನಾವೀಗ ಸುಗಂಧದ ಪರಿಮಳವನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತೇವೆಯೋ, ದುರ್ಗಂಧವನ್ನ ಹಾಗೆ ಸಮರ್ಪಣೆ ಮಾಡ್ಲಿಕ್ಕಿಲ್ಲ, ಸ್ವೀಕಾರ ಮಾಡಲ್ಲವ, ಮಾಡಿದರೆ ಅಪರಾಧ. ಹಾಗಾಗಿ ಏನು ನಮ್ಮಲ್ಲಿರುವ ದುರ್ಗಂಧವನ್ನ ಕ್ಷಮಿಸು ಅಂತ ಹೇಳಿದ್ರೆ, ಆ ದುರ್ಗಂಧದ ಆದ ಪರಿಣಾಮಗಳು ಏನೇನು ಬರ್ತಾವೆಯೋ ಅದನ್ನೆಲ್ಲ ಪರಿಹಾರ ಮಾಡ್ತಾನೆ. ಆ ರೀತಿ ಅನುಸಂಧಾನ ಬೇಕು. ಆಯ್ತಾ. ಯಾಕಂದ್ರೆ ಶ್ರೀಮದ್ ಆಚಾರ್ಯ ಒಂದು ಉದಾಹರಣೆಯನ್ನು ಕೊಡ್ತಾರೆ ಇಲ್ಲಿ. ಪುಣ್ಯಮೇವ ಅಮುಂ ಗಚ್ಚತಿ. ನೋಡ್ರಿ, ಪುಣ್ಯಮೇವ ಗಂಧ ಅಮುಂ ಗಚ್ಚತಿ. ಭಗವಂತನನ್ನ ಕುರಿತು ಪುಣ್ಯಗಂಧ ಮಾತ್ರ ಹೋಗುತ್ತೆ. ನಹ ವೈ ದೇವಾನ್ ಪಾಪಂ ಗಚ್ಚತಿ. ದೇವತೆಗಳನ್ನ ಕುರಿತೇ ಹೋಗಲ್ವಂತೆ ದುರ್ಗಂಧ. ನೋಡ್ರಿ ಹೇಗಿದೆ. ಇನ್ನು ದೇವದೇವೋತ್ತಮನಾದ ಭಗವಂತನನ್ನು ಕುರಿತು ಹೋಗುತ್ತೇನೋ? ಇಲ್ಲಲ್ಲ. ಆದ್ರಿಂದ ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಇತ್ಯಾದಿಕಾಚ. ಋತಂಚ ಪುಣ್ಯಂ. ಇಲ್ಲಿ ಋತ ಮತ್ತು ಸತ್ಯ ಎರಡು ಪದಗಳನ್ನ ಪ್ರಯೋಗ ಮಾಡ್ತಾರೆ. ಆಯ್ತಾ. ಎರಡು ನೋಡಿದರೆ ಮೇಲ್ನೋಟಕ್ಕೆ ಎರಡು ಸತ್ಯ ಅನ್ನೋ ಅರ್ಥವನ್ನೇ ಕೊಡುತ್ತೆ. ಶ್ರೀಮದ್ ಆಚಾರ್ಯ ಬಹಳ ದಿವಸದಿಂದ ಹುಡುಕ್ತಾ ಇದ್ದೆ, ಇಲ್ಲಿ ಸಿಕ್ಬಿಡ್ತೀವತ್ತು. ಆಯ್ತಾ. ಋತ ಶಬ್ದಕ್ಕೂ ಸತ್ಯ ಶಬ್ದಕ್ಕೂ ವ್ಯತ್ಯಾಸ ಏನು? ಋತಂತು ಮಾನಸೋ ಧರ್ಮ, ಸತ್ಯಂ ಸ್ಯಾತ್ ಸಂಪ್ರಯೋಗ. ಋತ ಸತ್ಯ. ಆಯ್ತಾ. ಇದರಲ್ಲಿ ಉಪನಿಷತ್ತಲ್ಲಿ ಒಂದು ಕಡೆ ಬರುತ್ತೆ ನೋಡ್ರಿ. ಅಲ್ಲಿ ಎರಡು ಪ್ರಯೋಗ, ಋತ ಮತ್ತು ಸತ್ಯ ಎರಡು ಶಬ್ದಗಳನ್ನ ಒಟ್ಟೊಟ್ಟಿಗೆ ಪ್ರಯೋಗ ಮಾಡ್ತಾರೆ. ವಾಸ್ತವ ಮೇಲ್ನೋಟಕ್ಕೆ ನೋಡಿದ್ರೆ ಎರಡಕ್ಕೂ ಒಂದೇ ಅರ್ಥ, ಆದರೆ ಸ್ವಲ್ಪ ವ್ಯತ್ಯಾಸ ಇದೆ. ಋತ ಅಂದ್ರೆ ಏನು? ಎರಡಕ್ಕೂ ಕೂಡ ಸ್ವಾಧ್ಯಾಯ ಪ್ರವಚನೇಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ ಅಂತ ಅಲ್ಲಿ ಋತ ಮತ್ತು ಸತ್ಯ ಎರಡು ಕೂಡ ಒಂದೇ ಕಡೆಗಳಲ್ಲಿ ಬೆನ್ನ ಹಿಂದೆ ಪ್ರಯೋಗ ಮಾಡ್ತಾ ಇದೆ. ಹಾಗಾದ್ರೆ ಋತ ಶಬ್ದಕ್ಕೂ ಸತ್ಯ ಶಬ್ದಕ್ಕೂ ಏನರ್ಥ? ಎರಡಕ್ಕೂ ಪುಣ್ಯ ಅಂತ ಅರ್ಥ. ಆದರೆ ಋತ ಶಬ್ದದ ಅರ್ಥ ಏನು? ಮಾನಸಿಕವಾದ ಕ್ರಿಯೆಯಿಂದ ಆಗುವ ಪುಣ್ಯವನ್ನ ಋತ ಅನ್ನುವ ಶಬ್ದದಿಂದ ಕರೀತಾರೆ. ಮಾನಸಿಕ ಕ್ರಿಯೆಯಿಂದ ಆಗುವ ಪುಣ್ಯವನ್ನ ಋತ ಶಬ್ದದಿಂದ ಕರೀತಾರೆ. ಆಯ್ತಾ. ಇನ್ನು ಒಳ್ಳೆಯ ಮಾತುಗಳನ್ನಾಡಿದರೆ ಅದರಿಂದಲೂ ಪುಣ್ಯ ಬರುತ್ತೆ. ಆ ಪುಣ್ಯವನ್ನ ಸತ್ಯ ಅಂತ ಕರೀತಾರೆ. ಸತ್ಯ ಧರ್ಮ ರಥಾಯಚ. ರಾಯರನ್ನು ಕುರಿತು ಹೇಳ್ತೇವಲ್ಲ, ಸತ್ಯದಲ್ಲಿ ರಥರಾಗಿದ್ದಾರೆ ಎಂದು ಎಂದೂ ಕೂಡ ಮತ್ತೊಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತನಾಡ್ತಾ ಇರ್ಲಿ, ಅದನ್ನ ಸತ್ಯ ಅಂತ ಕರೀತಾರೆ. ಸುಮಧುರವಾದ ಮಾತುಗಳು, ಮತ್ತೊಬ್ಬರ ಮನಸ್ಸಿಗೆ ನೋವಾಗದಂಥ ಮಾತುಗಳು, ಅದಕ್ಕೆ ಶ್ರುತಿ ಹೇಳುವಾಗ ಸಂಪ್ರಯೋಗ ಅಂತ ಹೇಳಿಬಿಡ್ತು. ಸತ್ಯಂ ಸ್ಯಾತ್ ಸಂಪ್ರಯೋಗ. ಋತಂತು ಮಾನಸೋ ಧರ್ಮ. ಮಾನಸಿಕವಾದ ಕ್ರಿಯೆಗಳಿಂದ ಉಂಟಾಗುವ ಪುಣ್ಯ, ಅದನ್ನ ಋತ ಅನ್ನುವ ಶಬ್ದದಿಂದ ಕರೀತಾರೆ. ಒಳ್ಳೆಯ ಶಬ್ದಗಳನ್ನ ಪ್ರಯೋಗ ಮಾಡುವುದರಿಂದ ಬಂದ ಪುಣ್ಯವನ್ನ ಅದನ್ನ ಸತ್ಯ ಅಂತ ಕರೀತಾರೆ. ಹೀಗೆ ಬಹಳ ಒಳ್ಳೆಯ ಅಂಶವನ್ನ ಶ್ರೀಮದ್ ಆಚಾರ್ಯ ಇಲ್ಲಿ ಭಾಷ್ಯದಲ್ಲಿ ತಿಳಿಸಿಕೊಟ್ರು. ಆಯ್ತಾ. ಅದಕ್ಕೆ ಒಂದು ದಾಸರ ಪದ್ಯ ಇದೆ ನೋಡಿ. ಎರಡು ಹಕ್ಕಿ ಇದೆ ದೇಹದ ಒಳಗೆ, ಮತ್ತೆ ಆಯ್ತಾ, ತಿನ್ನದ ಹಕ್ಕಿ ಬೆಳೆದೈತಣ್ಣ, ತಿಂದ ಹಕ್ಕಿ ಸ್ವರ್ಗೈತಣ್ಣ ಅಂತ ಹೇಳಿ ಎಲ್ಲ ಕರ್ಮ ಫಲವನ್ನು ಭೋಗ ಮಾಡಿದ ಜೀವ ಸ್ವರ್ಗತಾ ಇದ್ದ. ಏನೂ ಭೋಗಿಸದ ಪರಮಾತ್ಮ ತಾನು ಆನಂದವಾಗಿ ವೃದ್ಧಿ ಆಗ್ತಾ ಇದ್ದಾನೆ. ಹಾಗೆ ಋತಂ ಪಿಬಂತೌ ಸುಕೃತಸ್ಯ ಲೋಕೆ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ. ಈ ದೇಹದಲ್ಲಿ ಇಬ್ಬರಿದ್ದಾರೆ. ಪುಣ್ಯವನ್ನು ತಿಂತಕ್ಕಂಥವರು, ಜೀವನೂ ತಿಂತಾನೆ, ಭಗವಂತನು ತಿಂತಾನೆ. ಆಯ್ತಾ. ಅವರವರ ಯೋಗ್ಯತೆಗನುಗುಣವಾಗಿ ಭಗವಂತ ಅಲ್ಲಿದ್ದು ತಾನು ಎಲ್ಲ ಸುಖ ಭೋಗವನ್ನ ಅನುಭವಿಸ್ತಾನೆ.
ಆಯ್ತಾ? ಹೀಗೆಲ್ಲ ಅನೇಕ ವಿಚಾರಗಳನ್ನ ಭಾಷ್ಯದಲ್ಲಿ ಸುಮಾರು ವಾಕ್ಯಗಳನ್ನ ಗೀತಾಕಲ್ಪದ ಅನೇಕ ಮಾತುಗಳನ್ನ ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅನಶ್ನನ್ ಅನ್ಯಃ ಅಭಿಚಾಕಶೀತಿ ಅನ್ಯಃ ನಿರನ್ನೋಪಿ ಬಲೇನ ಭೂಯಾನ್. ನಿರನ್ನನಾಗಿದ್ದಾನೆ ಒಬ್ಬ, ಆದರೂ ಅವನು ಬಲಿಯ, ಬಹಳ ಬಲಿಷ್ಠನಾಗಿದ್ದಾನೆ. ಆಯ್ತಾ? ತಿಂತಾ ಇದ್ದಾನೆ ಇವ ಜೀವ, ಆದರೂ ಇವ ಸೊರಗುತ್ತಾ ಇದ್ದ. ಜೀವ ನಚ ಅತ್ರ ಜೀವ ಉಚ್ಯತೆ. ಜೀವ ಉಚ್ಯತೆ ಶಾರೀರಾದ ಆತ್ಮನಃ ಇತಿ ಭೇದಾಭಿಧಾನಾತ್ ಸ್ವಪ್ನಾದಿಶ್ಚ ಶಾರೀರೇ ಏವ ಇತಿ ವಚನಾತ್ ಗಾರುಡೆ. ಸುಮಾರು ಅಂಶಗಳನ್ನ ಹೇಳಿದ್ದಾರೆ. ಅದನ್ನೆಲ್ಲ ಸಂಗ್ರಹ ಮಾಡಿ ರಾಯರು ಕೊಟ್ಟಿದ್ದಾರೆ. ವಿವೃತ್ತಿಯಲ್ಲಿ ನೋಡೋಣ, ಸಾಕು. ಆಯ್ತಾ? ಸರಿ, 9ನೇ ಶ್ಲೋಕದ ಅಭಿಪ್ರಾಯ ಇಷ್ಟು. 10ನೇ ಶ್ಲೋಕಕ್ಕೆ ಹೋಗೋಣ ಅಂತೇವ. 10ನೇ ಶ್ಲೋಕದ್ದು ಬಹಳ ವಿವೃತಿ ಇದೆ ಅಲ್ವಾ? ಸ್ವಲ್ಪ ಇದೆಯಾ? ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಸನಾತನಂ ಹಾಗಿದೆಯಾ ಪಾಠ ಅಲ್ಲಿ? ಇಲ್ಲಿ 2 ಪಾಠದಲ್ಲೂ ಕೂಡ ಸನಾತನಂ ಅಂತಾನೆ ತಗೊಂಡಿದ್ದಾರೆ. 3 ಪಾಠದಲ್ಲೂ ಹಾಗೆ ಇದೆ. ಪಾರ್ಥಸ್ ಅಂತ ಹೇಳಬಾರದು. ಪಾರ್ಥ ಅದು ಸಂಬೋಧನೆ, ಅದು ಆಯ್ತಾ? ವಿಸರ್ಗ ಇಲ್ಲ. ವಿಸರ್ಗ ಇದ್ದಿದ್ರೆ ಪಾರ್ಥಸ್ ಅಂತ ಹೇಳಬೇಕಾಗಿತ್ತು. ಬುದ್ಧಿರ್ ಬುದ್ಧಿಮತಾಮಸ್ಮಿ ತೇಜಸ್ ತೇಜಸ್ವಿನಾಮಹಂ ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಬುದ್ಧಿರ್ ಬುದ್ಧಿಮತಾಮಸ್ಮಿ ತೇಜಸ್ ತೇಜಸ್ವಿನಾಮಹಂ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಬುದ್ಧಿಃ ಬುದ್ಧಿಮತಾಂ ಅಸ್ಮಿ ತೇಜಃ ತೇಜಸ್ವಿನಾಂ ಅಹಂ. ಇದು ಅಲ್ಲಿ ಎಲ್ಲಿ ಸನಾತನಂ ಅನ್ನುವ ಪದ ಬೀಜಕ್ಕೆ ವಿಶೇಷಣ, ಅದು ನಪುಂಸಕಲಿಂಗದ ಶಬ್ದ. ಸನಾತನ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಹಾಗೆ ತಿದ್ದುಕೊಂಡ್ಬಿಡಿ. ಸರ್ವಭೂತಾನಾಂ ಸನಾತನಂ ಬೀಜಂ ಅಹಂ ಏವ ಇತಿ ವಿದ್ಧಿ ಮಾಂ ವಿದ್ಧಿ. ಹೇ ಪಾರ್ಥ, ಎಲೆ ಪೃಥೆಯ ಮಗನಾದ ಅರ್ಜುನನೇ, ಸರ್ವಭೂತಾನಾಂ ಬೀಜಂ ಸನಾತನಂ ಬೀಜಂ ಅಹಂ ಮಾಂ ವಿದ್ಧಿ. ನನ್ನನ್ನ ಕಾರಣನೆಂಬುದಾಗಿ ತಿಳಿ. ಆಯ್ತಾ? ಅನಾದಿಯಾದ ಸನಾತನಂ ಸರ್ವಭೂತಾನಾಂ ಸನಾತನಂ ಮಾಂ. ಆಯ್ತಾ? ಅನಾದಿಯಾದ ಮಾಂ ನನ್ನನ್ನು, ಆಯ್ತಾ, ಸರ್ವಭೂತಾನಾಂ ಬೀಜಂ ವಿದ್ಧಿ. ಸರ್ವಭೂತಾನಾಂ ಸರ್ವ ಪ್ರಾಣಿನಾಂ ಬೀಜಂ ನಾಮ ಅಭಿವ್ಯಕ್ತೇ ಕಾರಣಂ ಮಾಂ ವಿದ್ಧಿ ಅಂತ ಅರ್ಥ. ಅಲ್ಲ, ಅದರ ಅಭಿವ್ಯಕ್ತಿಗೆ ನಾನೇ ಕಾರಣ ಎಂಬುದಾಗಿ ತಿಳಿ. ಎಲ್ಲ ಪ್ರಾಣಿಗಳ ಅಭಿವ್ಯಕ್ತಿಗೆ ನಾನೇ ಕಾರಣ ಎಂಬುದಾಗಿ ನನ್ನನ್ನ ತಿಳಿ ಅಂತ ಅರ್ಜುನನನ್ನ ಕುರಿತು ಹೇಳ್ತಾ ಇದ್ದಾನೆ. ಬುದ್ಧಿ ಬುದ್ಧಿಮತಾಂ ಬುದ್ಧಿ ಅಹಮೇವ ಅಸ್ಮಿ. ತೇಜಃ ತೇಜಸ್ವಿನಾಂ ಅಹಂ ತೇಜಸ್ವಿನಾಂ ಅಹಂ ತೇಜಃ ಅಸ್ಮಿ. ಬುದ್ಧಿಮತಾಂ ಯಾರು ಜ್ಞಾನಿಗಳೋ ಆ ಜ್ಞಾನಿಗಳಲ್ಲಿರುವ ಬುದ್ಧಿ ಅದು ನಾನೇ. ಜ್ಞಾನಿಗಳಲ್ಲಿರುವ ಬುದ್ಧಿ ಅದು ನಾನೇ. ಎಲ್ಲ ಕಡೆಯೂ ಕೂಡ ಹಾಗೆ ಅವರ ಜ್ಞಾನ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ನಾನೇ.
ಹೌದಿಲ್ಲ? ಅವನ ಪ್ರೇರಣೆ ಇಲ್ಲದೆ ಹೋದ್ರೆ ಏನ್ ತಲೆ ಜಜ್ಕೊಂಡ್ರು ಕೂಡ ಯಾರು ಎಷ್ಟೇ ತಿಳಿಯಾಗಿ ಹೇಳಿದ್ರು ನಮ್ಮ ಒಂದಕ್ಷರ ತಲೆ ಒಳಗೆ ಹೋಗೋದು. ಭಗವಂತನ ಅನುಗ್ರಹ ಇದ್ರೆ ಮಾತ್ರ ನಮಗೆ ಕೇಳಿದ್ದು ಮನಸ್ಸಿಗೆ ಹತ್ತತ್ತೆ, ವಿದ್ಯೆ ಬರುತ್ತೆ. ಹೌದಾ ಇಲ್ಲ? ಆದ್ರಿಂದ ಬುದ್ಧಿಮತಾಂ ಬುದ್ಧಿ ಅಸ್ಮಿ. ಅಷ್ಟೇ ಅಲ್ಲ, ತೇಜಸ್ವಿನಾಂ ತೇಜ ಅಹಮೇವ ಅಸ್ಮಿ. ಯಾರ್ಯಾರು ತೇಜಸ್ವಿಗಳಿದ್ದಾರೋ ಆ ತೇಜಸ್ವಿಗಳಲ್ಲಿ ಒಂದು ತೇಜಸ್ಸು ಉಂಟಲ್ಲ, ಆ ತೇಜಸ್ಸು ಅದು ನಾನೇ. ಆಯ್ತಾ? ಅದಕ್ಕೆ ಹೇಳಿದೆ ನೋಡಿ, ತೇಜಸ್ಸಿಗೆ ಅಗ್ನಿಯಲ್ಲಿರುವ ತೇಜಸ್ಸು ನಾನೇ ಅಂತ ಹೇಳಿಕೊಂಡ. ಅಲ್ಲಿ ಅಗ್ನಿಯಲ್ಲಿರುವ ತೇಜಸ್ಸು, ಆ ತೇಜಸ್ಸಿಗೆ ಏನರ್ಥ? ದಹನ ಶಕ್ತಿ ಅಂತ, ದಹನ ಸಾಮರ್ಥ್ಯ. ಅಗ್ನಿಯಲ್ಲಿ ಸುಡುವ ಸಾಮರ್ಥ್ಯ ಇದೆ, ಅಲ್ಲಿ ತೇಜಸ್ ಶಬ್ದಕ್ಕೆ ದಹನ ಸಾಮರ್ಥ್ಯ ಅಂತ ಇಟ್ಕೊಳ್ಬೇಕು. ಆಯ್ತಾ? ಇಲ್ಲಿ ತೇಜಸ್ವಿಗಳ ತೇಜಸ್ಸಿಗೆ, ಕಾಂತಿಗೆ ನಾನೇ ಕಾರಣ ಅಂತ ಇಲ್ಲಿ ಇನ್ನೊಂದು ಅರ್ಥವನ್ನು ತೇಜಸ್ ಶಬ್ದಕ್ಕೆ ಮಾಡಬೇಕು. ಎರಡೂ ಅರ್ಥ ಲೋಕದಲ್ಲಿ ಪ್ರಸಿದ್ಧವೇ ಅಲ್ವಾ? ನೋಡೋಣ. ಸರ್ವಭೂತಾನಾಂ ಬೀಜಂ, ಎಲ್ಲ ಪ್ರಾಣಿಗಳಿಗೂ ಕೂಡ ನಾನೇ ಬೀಜ. ಬೀಜ ಅಂದ್ರೆ ಏನರ್ಥ? ವ್ಯಂಜಕತ್ವಾತ್ ಬೀಜಂ ಇವ. ಆಯ್ತಾ? ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ ರಾಯರು. ಎಲ್ಲ ಪ್ರಾಣಿಗಳಿಗೂ ಕೂಡ ನಾನೇ ಮೂಲ ಕಾರಣನಂತೆ, ಅಭಿವ್ಯಕ್ತಿಗೆ ನಾನೇ ಬೀಜದಂತೆ ಹೊರತು ನಾನೇ ಬೀಜ ಅಂತ ಬಿಡ್ಬಿಡ್ರಿ. ಏನ ಪರಿಣಾಮಿ ಕಾರಣ ಅಲ್ಲ. ಕೆಲವು ಸಿದ್ಧಾಂತದವರು ಹಾಗೆ ಹೇಳೋದುಂಟು. ಬ್ರಹ್ಮನೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿದ್ದಾನೆ ಅಲ್ಲ. ಇದು ಮಧ್ವ ಸಿದ್ಧಾಂತ ಅಲ್ಲ, ಶ್ರೀಮದ್ ಆಚಾರ್ಯರು ಹೇಳುವ ಸಿದ್ಧಾಂತ ಅಲ್ಲ. ಬ್ರಹ್ಮನೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿದ್ದಾನೆ, ಹಾಗೆ ಮೃತ್ತೇ ಘಟವಾಗಿ ಪರಿಣಾಮವನ್ನು ಹೊಂದಿದಂತೆ ಅವ್ರು ಹೇಳ್ತಾರೆ. ಹಾಗಲ್ಲ, ಜಗತ್ತು ಬೇರೆ, ಬ್ರಹ್ಮ ಬೇರೆ. ಜಗತ್ತಿಗೆ ಭಗವಂತ ನಿಮಿತ್ತ ಕಾರಣನೇ ಹೊರತು ಪರಿಣಾಮಿ ಕಾರಣ ಅಲ್ಲ. ಅದಕ್ಕೆ ರಾಯರು ಹೇಳುವಾಗ ವ್ಯಂಜಕತ್ವಾದ ಬೀಜಂ ಇವ ಬೀಜಂ ಮಾಂ ವಿದ್ಧಿ ಅಂತ ಸ್ಪಷ್ಟಪಡಿಸಿದ್ರು. ವ್ಯಂಜಕತ್ವಾದ, ವ್ಯಂಜಕ ಅಂದ್ರೆ ಅಭಿವ್ಯಕ್ತಿಗೆ, ವ್ಯಂಜಕಾನ ಅದು ಅಭಿವ್ಯಕ್ತಿ ಅಂತ ಅರ್ಥ. ಬೀಜಂ ಅಂದ್ರೆ ಬೀಜ ಅಂತ ಹೇಳಿದ್ರೆ ವ್ಯಂಜಕತ್ವಾತ್ ಬೀಜಂ, ಅದರ ಅಭಿವ್ಯಕ್ತಿಗೆ ನಾನು ಕಾರಣನಾಗಿದ್ದೇನೆ, ಆದ್ರಿಂದ ನಾನು ಬೀಜ. ಬೀಜದಂತೆ, ಬೀಜಂ ಇವ ಬೀಜಂ ಮಾಂ ವಿದ್ಧಿ. ಆಯ್ತಾ? ಬೀಜದಂತೆ ನಾನಿದ್ದೇನೆ ಎಂಬುದಾಗಿ ಮಾಂ ವಿದ್ಧಿ, ನನ್ನನ್ನು ತಿಳಿದುಕೋ. ನ ಪರಿಣಾಮಿ ಕಾರಣ. ಇತರ ಸಿದ್ಧಾಂತಗಳು ಹೇಳುವಂತೆ ಇದು ಜಗತ್ತಿಗೆ ಪರಿಣಾಮಿ ಕಾರಣ ನಾನಲ್ಲ. ಬ್ರಹ್ಮ, ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಕಾರ ಭಗವಂತ ಜಗತ್ತಿಗೆ ನಿಮಿತ್ತ ಕಾರಣನೇ ಹೊರತು ಪರಿಣಾಮಿ ಕಾರಣ ಅಲ್ಲ. ಮೃತ್ ಘಟಕ್ಕೆ ಅದು ಪರಿಣಾಮಿ ಕಾರಣ, ಅದರಂತೆ ಭಗವಂತ ಜಗತ್ತಿಗೆ ಅಲ್ಲ. ಬುದ್ಧಿಮತಾಂ ಬುದ್ಧಿ ಯೇಷಾಂ ಅಸ್ತೀತಿ ಬುದ್ಧಿಮಂತಃ ತೇಷಾಂ ಬುದ್ಧಿಮತಾಂ. ಅದಕ್ಕೆ ಸಮಾಸ ಹೀಗೆ ಮಾಡ್ಬೇಕು. ಬುದ್ಧಿಮತಾಂ ಅದಕ್ಕೆ ಅರ್ಥ ಏನ್ ಮಾಡ್ಬೇಕು? ಬುದ್ಧಿಮತಾಂ ಬುದ್ಧಿ ಅಂತ ಇಷ್ಟೇ ಹೇಳಿಬಿಟ್ಟ. ಏನದರ ಅರ್ಥ? ಬುದ್ಧಿವಂತರ ಬುದ್ಧಿಯು ಅಂದ್ರೆ ಬುದ್ಧಿಮತಾಂ ಜ್ಞಾನಿನಾಂ ಯಾ ಬುದ್ಧಿ. ಜ್ಞಾನ ಉಳ್ಳವರಿಗೆ ಯಾವ ಬುದ್ಧಿ ಇದೆಯಲ್ಲ, ಸಾಪಿ ಅಹಂ ಅಸ್ಮಿ. ಆಯ್ತಾ? ಆ ಬುದ್ಧಿವಂತರಲ್ಲಿರುವ ಬುದ್ಧಿಯೂ ನಾನೇ ಆಗಿದ್ದೇನೆ. ಅಂದ್ರೆ ಅವರಲ್ಲಿ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಎಲ್ಲರ ಅಲ್ಲ, ಆಗ ಏನರ್ಥ? ಎಂಥ ಜ್ಞಾನ? ಸ್ವಲ್ಪ ಅವಾಂತರ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತ. ಜ್ಞಾನ ಎಲ್ರಿಗೂ ಉಂಟು. ಯಾವ ಜ್ಞಾನ ಇದೆ? ಬೇಡವಾದ ಜ್ಞಾನಗಳು ಉಪಯೋಗ ಇಲ್ಲ. ಜ್ಞಾನಗಳಲ್ಲಿ ಸಂಶಯಾತ್ಮಕ ಜ್ಞಾನ ಇದೆ, ಪರಮಾತ್ಮಕ ಜ್ಞಾನಗಳಿದ್ದಾವೆ. ಅಂಥ ಜ್ಞಾನಿಗಳು ಬೇಕಾಗಿಲ್ಲ. ಯಾರು ಅಪರೋಕ್ಷ ಜ್ಞಾನಿಗಳಿದ್ದಾರೆಯೋ ಅಂಥ ಬುದ್ಧಿಮತ ಅಂದ್ರೆ ಹಾಗರ್ಥ. ಆಯ್ತಾ? ಯಾರು ಬುದ್ಧಿ ಉಳ್ಳವರ ಜ್ಞಾನ ಏನಿದೆ ಆ ಜ್ಞಾನಿಗಳ ಮಧ್ಯದಲ್ಲಿ ಬುದ್ಧಿಮತ ಬುದ್ಧಿ ಅಹಮೇವ. ಜ್ಞಾನಿನಾಂ ಯಾ ಬುದ್ಧಿ ಸಾಪಿ ಅಹಂ ಅಸ್ಮಿ. ಬುದ್ಧಿಮತ್ ಧರ್ಮೇಶು, ಜ್ಞಾನಿಗಳಲ್ಲಿ ಬೇಕಾದಷ್ಟು ಧರ್ಮ ಇದೆ, ಜ್ಞಾನ ಒಂದೇ ಅಲ್ಲ. ಆ ಎಲ್ಲಾ ಧರ್ಮಗಳಲ್ಲಿ ಈ ಬುದ್ಧಿಗೇನೆ ಸಾರತ್ವವನ್ನು ತಂದುಕೊಡುವ ವಿಷಯದಲ್ಲಿ ಬುದ್ಧಿಮತ್ ಧರ್ಮತ್ವೇ ನಿಯಾಮಕಃ ಅಹಮೇವ. ಹೌದಾ? ಆ ಬುದ್ಧಿಮತ್ ಇದಕ್ಕೂ ಕೂಡ ನಿಯಾಮಕ ಅದು ನಾನೇ ಆಗಿದ್ದೇನೆ. ಜ್ಞಾನ ಉಳ್ಳವರ ಧರ್ಮಗಳ ಮಧ್ಯ ಜ್ಞಾನ ಅದು ಸಾರವಾಗುವುದಕ್ಕೆ ಕಾರಣ ನಾನೇ. ಅಷ್ಟೇ ಅಲ್ಲ,
ಜ್ಞಾನವುಳ್ಳವರ ಧರ್ಮವೂ ಆಗಲಿಕ್ಕೂ ಅದೇ ನಾನೇ ಕಾರಣ. ಆದ್ದರಿಂದ ಅದಕ್ಕೆ ನಿಯಾಮಕ ನಾನೇ ಆಗಿದ್ದೇನೆ. ಈ ಹಿನ್ನೆಲೆಯಲ್ಲಿ ಬುದ್ಧಿಮತಾಂ ಬುದ್ಧಿ ಅಹಮೇವ ಅಸ್ಮಿ. ಮೂಲದಲ್ಲಿರುವ ಬುದ್ಧಿಮತಾಂ ಬುದ್ಧಿವಂತರ ಬುದ್ಧಿಯು ಅಂದ್ರೆ ಬುದ್ಧಿವಂತರ ಬುದ್ಧಿಯು ಅಂದ್ರೆ ಬುದ್ಧಿವಂತರಲ್ಲಿರುವ ಬುದ್ಧಿಗೆ ನಾನೇ ನಿಯಾಮಕ. ಹೀಗರ್ಥವನ್ನ ಮಾಡಬೇಕು. ಅಹಮೇವ ಅಸ್ಮಿ ಇತ್ಯುಚ್ಯತೆ. ಏವಂ ತೇಜಃ ಇತ್ಯಪಿ ಧ್ಯೇಯಂ. ಇದೇ ರೀತಿಯಾಗಿ ತೇಜಸ್ಸನ್ನು ಕೂಡ ಇಟ್ಕೊಳ್ಬೇಕು. ತಪಸ್ವಿನಾಂ ತೇಜಃ, ತಪಸ್ವಿಗಳಲ್ಲಿರುವ ತೇಜಸ್ಸು ಉತ್ತಮವಾದ ಕಾಂತಿ, ಅದಕ್ಕೂ ಕೂಡ ಹೀಗೆ ನಾನೇ ಕಾರಣನಾಗಿದ್ದೇನೆ. ಆ ಕಾಂತಿಗೆ ನಿಯಾಮಕತ್ವ ಜೊತೆಗೆ ನನ್ನ ಅಧೀನತ್ವ ಮದಧೀನತ್ವ ಎಲ್ಲವೂ ಉಂಟಾದ್ರಿಂದ ತೇಜಸ್ವಿನಾಂ ತೇಜಃ ಅಹಮೇವ ಅಸ್ಮಿ. ಅಲ್ಲಿಯೂ ಕೂಡ ವೇದ ಚಿಂತನೆಯನ್ನ ಹೀಗೆ ಮಾಡಬೇಕು. ಇಷ್ಟಾದ ಮೇಲೆ ಇಷ್ಟು ಮೂಲದ ಅಭಿಪ್ರಾಯವನ್ನು ತಿಳಿಸಿ 10ನೇ ಶ್ಲೋಕದಲ್ಲಿ ಹಿಂದಿನ 3 ಶ್ಲೋಕದ 8, 9, 10 3 ಶ್ಲೋಕದ ಉಪಸಂಹಾರವನ್ನ ಮುಂದೆ ಮಾಡಿಕೊಡ್ತಾ ಇದ್ದಾರೆ. ಏನು ಶ್ರೀಮದಾಚಾರ್ಯರು ಭಾಷ್ಯ ತಾತ್ಪರ್ಯಗಳಲ್ಲಿ ನಿರ್ಣಯವನ್ನು ಕೊಟ್ಟರೋ ಆ ನಿರ್ಣಯವನ್ನು ಇಟ್ಟುಕೊಂಡು ರಾಯರು 3 ಶ್ಲೋಕದ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ. ಭಾರಿ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಅಪ್ಶಶಿ ಸೂರ್ಯಾದೇಹೆ ಅವಧಿತಯ ಉಕ್ತಸ್ಯ ಸರ್ವಸ್ಯ ಉಕ್ತ ದಿಶಾ ರಸಾದೇರಿವ ಈಶಾಯತ್ತತ್ವ ಅವಿಶೇಷೇಪಿ ರಸಃ ಅಹಮೇವ ಅಸ್ಮಿ ಇತ್ಯಾದಿ ರೂಪೇಣ ನಿಷ್ಕೃಷ್ಯೋಕ್ತಿ ಲೋಕೆ ಕುವಿಂದಾದಿ ಪಟಾದಿದ್ರವ್ಯೇಷ್ವೇವ ವ್ಯಾಪಾರವಾನ್ ಅನುಭೂಯತೆ ನತು ತದೀಯ ಗಂಧ ರಸಾದಿ ಗುಣೇಶು ತನ್ನಿಷ್ಠ ಗಂಧತ್ವಾದಿ ಧರ್ಮೇಶು ಚ ವ್ಯಾಪಾರವಾನ್ ಕಿಂತು ಪಟಾದಿ ಜನ್ಮ ಆನುಷಂಗಿಕ ಜನ್ಮಾನ ಏವ ಇತಿ ನ ತಥಾ ಭಗವಾನ್. ಇದಿಷ್ಟು ಕೂಡ ಒಂದು ವಿಷಯಕ್ಕೆ ಸೇರಿದ ವಾಕ್ಯಗಳು. ಇಷ್ಟನ್ನ ಸೇರಿದ್ರೆ ಒಂದು ವಿಷಯ ತಿಳ್ಕೊಂಡ. ಇಲ್ಲೊಂದು ಪ್ರಶ್ನೆ ಬರುತ್ತೆ ನಮಗೆ. ಏನದು? ಇಷ್ಟೆಲ್ಲ 8ನೇ ಶ್ಲೋಕದಿಂದ ರಸೋಹಮಸ್ಮಿ ಕೌಂತೆಯ ಅಲ್ಲಿಂದ ಶುರು ಮಾಡ್ಕೊಂಡ. ವಿಜ್ಞಾನವನ್ನ ಹೇಳ್ತೇನೆ ಅರ್ಜುನ ಅಂತ ಹೇಳಿ ರಸೋಹಮಸ್ಮಿ ಕೌಂತೆಯ ಅಂತ ಅಲ್ಲಿಂದ ಶುರು ಮಾಡಿದ ಕೃಷ್ಣ ಪರಮಾತ್ಮ ಎಲ್ಲ ಧರ್ಮಗಳನ್ನೇ ಹೇಳ್ತಾ ಹೇಳ್ತಾ ಬರ್ತಾ ಇದೆ. ಹೌದಾ ಇಲ್ಲ? ಅಪ್ಪಿರ್ಬೋದು, ಶಶಿ ಇರ್ಬೋದು, ಸೂರ್ಯ ಇರ್ಬೋದು, ಇವೇ ಎಲ್ಲದಕ್ಕೂ ಕೂಡ ಈ ಮುಂಚೆ ತಿಳಿಸಿದಂತೆ ಅವಧಿತಯ ಪ್ರಸಕ್ತತೆಯ ಆಯ್ತಾ. ಈ ಮೊದಲು ಹೇಳಿದಂತೆ ರಸ, ಗಂಧ ಮತ್ತೆ ತೇಜಸ್ಸು ಇವೆಲ್ಲವೂ ಕೂಡ ಭಗವದ್ ಅಧೀನ. ಹೌದಾ ಇಲ್ಲ? ರಸಾದಿಗಳು ಹೇಗೆ ಭಗವದ್ ಅಧೀನವೋ ಅದರಂತೆ ಅಪು, ತೇಜಸ್ಸು, ಶಶಿ, ಸೂರ್ಯ ಇವುಗಳು ಭಗವದ್ ಅಧೀನವೇ. ಭಗವದ್ ಅಧೀನತ್ವೇನ ಅಪು ಮೊದಲಾದವುಗಳಿಗೂ ರಸಾದಿಗಳಿಗೂ ಏನಿಲ್ಲ, ವ್ಯತ್ಯಾಸ ಇಲ್ಲ. ಹೌದಾ ಇಲ್ಲ? ಅವುಗಳು ಭಗವದ್ ಅಧೀನವಾಗಿದ್ದಾವೆ, ಅಪು ಮೊದಲಾದವುಗಳು ಭಗವದ್ ಅಧೀನವಾಗಿದ್ದಾವೆ. ಉಕ್ತ ದಿಶಾ ಅಂದ್ರೆ ಹಿಂದೆ ಹೇಳಿದಂತೆ ಉಕ್ತ ದಿಶಾ. ಹಿಂದೆ ಎಲ್ಲ ಹೇಳ್ಕೊಂಬಂದ್ವಲ್ಲ, ಈಶಾಯತ್ತ ನಿನ್ನೆ ಕೇಳಿದ್ರಲ್ಲ, ಆಯತ್ತ ಅಂದ್ರೆ ಏನು ಅಂತ. ಹೌದು, ಹೇಳಿದೀವ ಇಲ್ಲೋ? ಎಲ್ಲವೂ ಕೂಡ ಭಗವಂತನ ಅಧೀನ. ಆದ್ರಿಂದ ಉಕ್ತ ದಿಶಾ ರಸಾದೇರಿವ ಈಶಾಯತ್ತತ್ವ ಅವಿಶೇಷೇಪಿ. ಆಯ್ತಾ? ರಸಾದಿಗಳಿಗೂ ಈಶ್ವರಾಧೀನತ್ವ ಉಂಟು. ಆಯ್ತಾ? ಜಲ ಮೊದಲಾದವುಗಳಿಗೂ ಕೂಡ ಈಶಾಧೀನತ್ವ ಉಂಟು. ಈಶಾಧೀನತ್ವ ವಿಷಯದಲ್ಲಿ ಎರಡರಲ್ಲಿಯೂ ಕೂಡ ಏನು ವ್ಯತ್ಯಾಸ ಇಲ್ಲ, ಅವಿಶೇಷತ್ವ. ಆಯ್ತಾ? ಆದರೂ ಕೂಡ ರಸೋಹಂ ಅಸ್ಮಿ ಇತ್ಯಾದಿ ರೂಪೇಣ ನಿಷ್ಕೃಷ್ಯೋಕ್ತಿ, ಅವುಗಳನ್ನು ಬಿಟ್ಟುಬಿಟ್ಟ. ರಸೋಹಮಸ್ಮಿ ಅಂತ ಅವುಗಳನ್ನು ಮಾತ್ರ ತನ್ನ ಅಧೀನ ಅಂತ ಹೇಳ್ತಾ ಇದ್ದ. ಇವುಗಳನ್ನು ಬಿಟ್ಟೇ ಬಿಟ್ಟ ಕೃಷ್ಣ. ಅವುಗಳ ರಸಾದಿಗಳು ಹೇಗೆ ಭಗವದ್ ಅಧೀನವೋ ಅಬಾದಿಗಳು ಹಾಗೆ ಭಗವದ್ ಅಧೀನವೇ. ಆದರೆ ಅವುಗಳನ್ನು ಹೇಳದೆ ರಸಾದಿಗಳನ್ನು ಮಾತ್ರ ನನ್ನ ಅಧೀನ ಅಂತ ಕೃಷ್ಣ ಹೇಳ್ಕೊಂಡು ಬರ್ತಾ ಇದ್ದಾನೆ. ಹಿಂದಿನ 3 ಶ್ಲೋಕದಲ್ಲಿ ಅದನ್ನು ನಾವು ನೋಡಿದ್ದೇವೆ. ಯಾಕೆಂದ್ರೆ ಭಗವದ್ ಅಧೀನತ್ವ ವಿಚಾರದಲ್ಲಿ ಸಮಾನ ಎರಡೂ ಕೂಡ. ಹಾಗಿರ್ಬೇಕಾದ್ರೆ ರಸೋಹಮಸ್ಮಿ ಅಭಸ್ಮಿ ಅಂತ ಯಾಕೆ ಹೇಳಲಿಲ್ಲ? ಹೇಳಿದ್ದಾನ? ಹೇಳಲಿಲ್ಲಲ್ಲ. ಪೃಥ್ವಿ ಅಸ್ಮಿ ಅಂತ ಹೇಳಲಿಲ್ಲ ಕೃಷ್ಣ.
ಗಂಧ ಅಸ್ಮಿ ಅಂತ ಹೇಳ್ಕೊಂಡ, ರಸಃ ಅಸ್ಮಿ ಅಂತ ಹೇಳ್ಕೊಂಡ. ಯಾಕೆ ಹೀಗ್ಯಾಕೆ ಹೇಳ್ತಾ ಇದ್ದಾನೆ? ನಿಷ್ಕೃಷ್ಯ ಉಕ್ತಿ ಅಂದ್ರೆ ಸಂಗ್ರಹ ಮಾಡಿ ಹೇಳಿದ್ಯಾಕೆ, ಅಂದ್ರೆ ನಿಖರವಾಗಿ ಹೇಳಿದ್ಯಾಕೆ? ರಸೋಹಮಸ್ಮಿ ಎಂಬುದಾಗಿ ರಸಗಳನ್ನೇ ಧರ್ಮಾದಿಗಳನ್ನ ಇಟ್ಟುಕೊಂಡು ಯಾಕೆ ಹೀಗೆ ಹೇಳಿದ ಕೃಷ್ಣ ಪರಮಾತ್ಮ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಲೋಕೆ ಕುವಿಂದಾದಿಹಿ ವ್ಯತ್ಯಾಸ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕೆ? ವಾಸ್ತವಿಕವಾಗಿ ಎರಡೂ ಕೂಡ ಭಗವಂತನ ಅಧೀನವೇ ನೀವು ಹೇಳಿದಂತೆ. ಆದರೂ ರಸೋಹಮಸ್ಮಿ ಅಂತ ಈ ರೀತಿ ಯಾಕೆ ಹೇಳ್ಕೊಂಡ ಕೃಷ್ಣ ಅಂತ ಹೇಳಿದ್ರೆ ಸ್ವಾರಸ್ಯ ಇದೆ. ಲೋಕೆ ಕುವಿಂದಾದಿಹಿ ಪಟಾದಿ ದ್ರವ್ಯೇಶ್ವೇವ ವ್ಯಾಪಾರವಾನ್ ಅನುಭೂಯತೆ. ಕುವಿಂದ ಅಂದ್ರೆ ವಸ್ತ್ರವನ್ನ ನೇಯುವವ, ನೇಕ ವಸ್ತ್ರವನ್ನು ನೇಯ್ತಾನಲ್ಲ ಅವನಿಗೆ ಕುವಿಂದ ಅಂತ ಕರೀತಾರೆ. ಘಟವನ್ನ ಮಾಡುವವನಿಗೆ ಏನಂತ ಕರೀತಾರೆ? ಕುಲಾಲ ಅಂತ ಕರೀತಾರೆ. ಮಡಿಕೆ ಮೊದಲಾದವುಗಳನ್ನೆಲ್ಲ ಮಾಡ್ತಾನಲ್ಲ ಅವನಿಗೆ ಕುಲಾಲ ಅಂತ ಕರೀತಾರೆ. ವಸ್ತ್ರ ಮೊದಲಾದವುಗಳನ್ನ ತಯಾರು ಮಾಡುವವನಿಗೆ ಕುವಿಂದ ಅಂತ ಕರೀತಾರೆ. ಆಯ್ತಾ? ಲೋಕದಲ್ಲಿ ಆ ಕುವಿಂದ ಏನು ಮಾಡುತ್ತಾನೆ? ಪಟಾದಿ ದ್ರವ್ಯಗಳನ್ನ ಮಾಡುತ್ತಾನೆ. ಹೌದಾ? ಆ ಪಟವನ್ನ ಮಾಡುವುದರಲ್ಲಿ ಮಾತ್ರ ಅವನ ಸಾಮರ್ಥ್ಯ. ಬಟ್ಟೆ ಆಯ್ತಾ? ಅವನೇನು ಹೊಸದಾಗಿ ತಯಾರು ಮಾಡ್ತಾನ? ಎಲ್ಲಾ ನೂಲುಗಳನ್ನು ತಗೊಂಬಂದ್ ಜೋಡಿಸ್ತಾನಟ್ಟೆ, ಜೋಡಿಸೋದಟ್ಟೆ ಅವನ ಕೆಲಸ. ಆ ನೂಲುಗಳಲ್ಲಿರುವ ಆ ಧರ್ಮ ಇದೆಯಲ್ಲ, ಆ ಧರ್ಮವನ್ನು ಸೃಷ್ಟಿ ಮಾಡಿದ್ದು ಕುವಿಂದನ ಅಲ್ಲ. ಆ ನೂಲುಗಳಲ್ಲಿ ಬಣ್ಣವನ್ನ ಸೃಷ್ಟಿ ಮಾಡಿದ್ದು ಕುವಿಂದನ ಅಲ್ಲ. ಹೇಳ್ತೇನೆ, ಇನ್ನು ಅಲ್ಲಿವರೆಗೆ ಬರ್ಲಿಲ್ಲ. ಆಯ್ತಾ? ಲೋಕೆ ಕುವಿಂದಾದಿ ಪಟಾದಿ ದ್ರವ್ಯೇಶ್ವೇವ ವ್ಯಾಪಾರವಾನ್ ಅನುಭೂಯತೆ. ಯಾವುದು? ಶ್ವೇ ಪಟಾದಿ ದ್ರವ್ಯೇಶ್ವೇವ, ದ್ರವ್ಯೇಶು ಏವ, ದ್ರವ್ಯೇಶ್ವೇವ ಸಂಧಿಯಾಗಿದೆ. ಆಯ್ತಾ? ಅಲ್ಲ, ಲೋಕದಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದ್ದಾನೆ? ಆ ಕುವಿಂದ ಪಟವನ್ನು ಮಾಡೋದಷ್ಟೇ ನಮಗೆ ಅನುಭವಕ್ಕೆ ಬರ್ತಾ ಇದೆ. ನತು ತದೀಯ ಗಂಧ ರಸಾದಿ ಗುಣೇಶು ತನ್ನಿಷ್ಠ ಗಂಧತ್ವಾದಿ ಧರ್ಮೇಶು ಚ ವ್ಯಾಪಾರವಾನ್ ನ. ಹೌದಾ ಇಲ್ಲ? ಆ ಕುವಿಂದನ ಕೆಲಸ ಎಷ್ಟೋ? ಕೇವಲ ಪಟವನ್ನು ಮಾಡೋದು ಮಾತ್ರ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆ ಪಟದಲ್ಲಿರುವ ಗಂಧವನ್ನ ಅವನು ತಯಾರು ಮಾಡಿದ್ನ? ಆ ಪಟದಲ್ಲಿರುವ ರಸವನ್ನ ಅವನು ತಯಾರು ಮಾಡಿದನ? ಅಥವಾ ತನ್ನಿಷ್ಠವಾದ ಗಂಧತ್ವಕ್ಕೆ, ಗಂಧದಲ್ಲಿರುವ ಗಂಧತ್ವಕ್ಕೆ ಕುವಿಂದ ಕಾರಣನ? ಇದ್ಯಾವುದು ಅವನ ವ್ಯಾಪಾರ ಅಲ್ಲ. ಇದು ಲೋಕದಲ್ಲಿ ಅನುಭವಕ್ಕೆ ಬರ್ತಾ ಇದೆ. ಕಿಂತು ಪಟಾದಿ ಜನ್ಮ ಆನುಷಂಗಿಕ ಜನ್ಮಾನ ಏವತೇ. ಆ ಕುವಿಂದಾದಿಗಳು ಕೇವಲ ಪಟದ ಕರ್ತೃಗಳಾಗ್ತಾರೆ ಹೊರತು ಪಟಕ್ಕೆ ಬೇಕಾದ ಉಳಿದ ಕರ್ತೃತ್ವ ಅವರಲ್ಲಿಲ್ಲ. ನ ತಥಾ ಭಗವಾನ್, ಕುವಿಂದನಂತೆ ಭಗವಂತ ಅಲ್ಲ. ಇವನು ಕೇವಲ ಪಟವನ್ನು ಮಾತ್ರ ಮಾಡೋದಲ್ಲ. ಅಪಿತು ಅಬಾದಿ ಧರ್ಮೇಶು ರಸಾದಿಷು, ಅಲ್ಲ, ಅಪ್ಪನಲ್ಲಿ ರಸ ಇದೆ, ತೇಜಸ್ಸಿನಲ್ಲಿ ತೇಜಸ್ಸಿದೆ, ಪೃಥ್ವಿಯಲ್ಲಿ ಗಂಧ ಇದೆ, ಏನೇನು ದ್ರವ್ಯಗಳಲ್ಲಿ ತತ್ ಧರ್ಮಗಳಿದ್ದಾವಲ್ಲ. ಅಬಾದಿ ಧರ್ಮೇಶು ರಸಾದಿಷು ತದ್ಧರ್ಮೇಶು ರಸತ್ವಾದಿಷು. ಅಪ್ಪಿನ ಧರ್ಮ ರಸ, ರಸದ ಧರ್ಮ ಯಾವುದು? ರಸತ್ವ. ಹೌದಾ ಇಲ್ಲ? ರಸ ಅಪ್ಪಿನ ಧರ್ಮ, ನೀರಿನ ಧರ್ಮ ರಸ. ಆ ರಸದಲ್ಲಿ ಅದರ ಧರ್ಮ ಯಾವುದು? ರಸತ್ವ. ಹಾಗಾಗಿ ವಾಕ್ಯ ಗಮನಿಸರಿ. ಅಪಿತು ಅಬಾದಿ ಧರ್ಮೇಶು ರಸಾದಿಷು ತದ್ಧರ್ಮೇಶು ರಸಾದಿ ಧರ್ಮೇಶು ರಸತ್ವಾದಿಷು ಪೃಥಕ್ ಪ್ರಯತ್ನವಾನ್. ಎಲ್ಲದರಲ್ಲಿಯೂ ಕೂಡ ಪ್ರತ್ಯೇಕವಾದ ಪ್ರಯತ್ನ ಉಂಟು ಭಗವಂತನದ್ದು. ಕುವಿಂದನದ್ದು ಕೇವಲ ಪಟದಲ್ಲಿ ಮಾತ್ರ ಪ್ರಯತ್ನ. ಅದರಲ್ಲಿರುವ ರಸದಲ್ಲಿ, ಗಂಧದಲ್ಲಿ, ವರ್ಣದಲ್ಲಿ, ಅದರಲ್ಲಿರುವ ತದ್ಧರ್ಮ ಅಂದ್ರೆ ಗಂಧತ್ವದಲ್ಲಿ ಕುವಿಂದನ ಪ್ರವೇಶ ಇಲ್ಲ. ಆದರೆ ಭಗವಂತ ಹಾಗಲ್ಲ. ಅಬಾದಿ ಅಬಾದಿಗಳಲ್ಲೂ ಅವನ ಪ್ರಯತ್ನ ಉಂಟು. ಅಬಾದಿ ಧರ್ಮ ರಸಾದಿಗಳು, ಅದರ ಧರ್ಮ ರಸತ್ವಾದಿಗಳು, ಅದರಲ್ಲಿಯೂ ಭಗವಂತನ ಪ್ರಯತ್ನ ಇದೆ. ಇದೇ ವಿಜ್ಞಾನ. ಎಲ್ಲದರಲ್ಲಿಯೂ ಭಗವಂತನ ಪ್ರಯತ್ನ ಉಂಟು. ನತು ಅಬಾದಿ ನಿಯಮ ಆನುಷಂಗಿಕ ಸತ್ತಾದಿಕ ಇತಿ ದರ್ಶಯಿತು ಅಬಾದಿ ಭೋಗಾದಪಿ ಅತಿಶಯೇನ ರಸಾದಿ ಭೋಗ ಪರಮೇಶ್ವರಸ್ಯ
ಇತಿ ದರ್ಶಯಿತುಂ ಅಂತಂದ್ರು. ಹಾಗಾದರೆ ಕೇವಲ ಅಬಾದಿಗಳಾಗಿದ್ದಾನೆ ಭಗವಂತ ಅಂತ ಹೇಳಬಹುದಿತ್ತು. ಅದನ್ನ ಬಿಟ್ಟು ಅಬಾದಿ ಧರ್ಮಗಳ ಭೋಕ್ತೃತ್ವ, ಅಬಾದಿ ಧರ್ಮಗಳಲ್ಲಿಯೂ ಇವನ ಕರ್ತೃತ್ವ ಉಂಟು ಅನ್ನೋದನ್ನ ಸೂಚನೆ ಮಾಡುವುದಕ್ಕೋಸ್ಕರ, ಅದನ್ನ ತೋರಿಸುವುದಕ್ಕೋಸ್ಕರ ಕೃಷ್ಣ ಹೀಗೆ ಹೇಳ್ಕೊಂಡಿದ್ದಾನೆ. ಸಾಮಾನ್ಯವಾಗಿ ಲೋಕದಲ್ಲಿ ಕುಲಾಲಾದಿಗಳು ಕುವಿಂದಾದಿಗಳು ಕಂಡಂತೆ ಭಗವಂತ ಅಲ್ಲ. ಇದು ಭಗವಂತನ ವಿಶೇಷ. ಇದೆ ಭಗವಂತನ ವಿಶೇಷವಾದ ಮಹಿಮೆ. ನತು ಅಬಾದಿ ನಿಯಮ ಆನುಷಂಗಿಕ ಸತ್ತಾಧಿಕ ಇತಿ ಅಂದ್ರೆ ಅದರ ಅಭಿಪ್ರಾಯ ಕೇವಲ ಜಲ ಮೊದಲಾದ ವಸ್ತುಗಳ ನಿಯಮವನ್ನ ಅನುಸರಿಸಿ, ಅದರ ನಿಯಮವನ್ನ ಅನುಸರಿಸಿ ಅದರ ಅಸ್ತಿತ್ವ, ಆಯ್ತಾ, ಕೇವಲ ಅದರ ನಿಯಮವನ್ನ ಅನುಸರಿಸಿ ಅವರ ಅಸ್ತಿತ್ವವನ್ನ ಹೊಂದಿದ್ದಾನೆ ಅಂತ ಅರ್ಥ ಅಲ್ಲ. ಅಷ್ಟನ್ನೇ ತಿಳಿಬಾರ್ದು, ಆಯ್ತಾ. ಆನುಷಂಗಿಕ, ಆ ನಿಯಮವನ್ನು ಅನುಸರಿಸಿ ಅಂತ ಅರ್ಥ. ಮತ್ತೆ ಅಷ್ಟೇ ಅಲ್ಲ, ಭಗವಂತನಿಗೆ ಜಲಾದಿಗಳ ಭೋಗ, ಆ ಭೋಗಕ್ಕಿಂತಲೂ ಅದರಲ್ಲಿರುವ ರಸಾದಿಗಳ ಭೋಗ, ಇದು ಅತಿಶಯ, ಆಯ್ತಾ. ಆ ಅತಿಶಯತ್ವವನ್ನು ತಿಳಿಸೋದಕ್ಕೋಸ್ಕರ ರಸೋಹಮಸ್ಮಿ, ಗಂಧಃ ಅಸ್ಮಿ, ತೇಜಶ್ಚಾಸ್ಮಿ, ಹೀಗೆಲ್ಲ ಕೃಷ್ಣ ಪರಮಾತ್ಮ ತತ್ತ ಧರ್ಮಗಳನ್ನ ತಾನು ಹೇಳಿಕೊಳ್ತಾ ಬಂದ. ಸರಿ ಹೋಯ್ತಾ ಈ ಪ್ರತಿಯೊಂದು ಪದಗಳಿಗೂ? ಆದ್ರಿಂದ ಜಲ ಮೊದಲಾದ ಪದಾರ್ಥಗಳಲ್ಲಿರತಕ್ಕಂತಹ ರಸ ಮೊದಲಾದ ಸ್ವಾಭಾವಿಕ ಧರ್ಮಗಳು ಅದು ಹೇಗೆ ಭಗವಂತನ ಅಧೀನ ಆಗಿದೆಯೋ ಅದರಂತೆ ಜಲ ಮೊದಲಾದ ಧರ್ಮಿಗಳು ಕೂಡ ಭಗವಂತನ ಅಧೀನವೇ. ಜಲಾದಿಗಳಲ್ಲಿರುವ ಧರ್ಮವು ಹೇಗೆ ರಸಾದಿಗಳು, ಜಲಾದಿಗಳಲ್ಲಿರುವ ಧರ್ಮಗಳು ಅಂದ್ರೆ ರಸಾದಿಗಳು, ಅವುಗಳು ಭಗವಂತನ ಅಧೀನ ಹೇಗೋ ಹಾಗೆ ಈ ಧರ್ಮಗಳನ್ನ ಉಳ್ಳವುಗಳು ಧರ್ಮಿಗಳು, ಜಲಾದಿಗಳು, ಅದು ಭಗವಂತನ ಅಧೀನವೇ. ಆದರೂ ಕೂಡ ಕೃಷ್ಣ ಗೀತೆಯಲ್ಲಿ ಧರ್ಮವನ್ನು ಮಾತ್ರ ಭಗವಂತನ ಅಧೀನ ಅಂತ ಹೇಳ್ಕೊಂಡಿದ್ದಾನೆ. ಹೀಗೆ ಭಗವಂತ ತಾನು ನಿರೂಪಣೆ ಮಾಡ್ಲಿಕ್ಕೆ ಏನ್ ಕಾರಣ ಅಂದ್ರೆ ಅದಕ್ಕೆ ಬಿಡಿಸಿದ್ದು, ಆಯ್ತಾ. ಲೋಕದಲ್ಲಿ ಕುವಿಂದಾದಿಗಳು ಕೇವಲ ಬಟ್ಟೆಯನ್ನ ನಿರ್ಮಾಣ ಮಾಡೋದಕ್ಕೆ ಮಾತ್ರ ಅವರು ಕಾರಣರಾಗ್ತಾರೆ, ಆಯ್ತಾ. ಆದರೆ ಆ ಬಟ್ಟೆಯಲ್ಲಿರ್ತಕ್ಕಂತಹ ರೂಪ ಇರಬಹುದು, ರಸ, ಗಂಧ, ಅಥವಾ ಈ ರೂಪಾದಿಗಳು ಆ ವಸ್ತ್ರದ ಸ್ವಾಭಾವಿಕವಾದ ಗುಣವಾಗಲಿಕ್ಕೆ, ಆ ಧರ್ಮಗಳಲ್ಲಿ ತದ್ಧರ್ಮಗಳನ್ನು ತುಂಬುವುದಕ್ಕೆ ಕುವಿಂದಾದಿಗಳು ಕಾರಣರಾಗುವುದಿಲ್ಲ. ಆದರೆ ಭಗವಂತ ಹಾಗಲ್ಲ ಅಲ್ವಾ. ಜಲ ಮೊದಲಾದ ವಸ್ತುಗಳು ಹೇಗೆ ಭಗವಂತನ ಸೃಷ್ಟಿಯಿಂದ ಆಗಿದೆಯೋ ಅವುಗಳ ಅಸ್ತಿತ್ವಕ್ಕೆ ಕಾರಣನಾಗಿದ್ದಾನೋ ಭಗವಂತ, ಅಷ್ಟೇ ಅಲ್ಲ ಆ ಧರ್ಮಗಳು ಆ ವಸ್ತುಗಳ ಸ್ವಭಾವ ಆಗ್ಲಿಕ್ಕೂ ಕೂಡ ಭಗವಂತ ಕಾರಣ. ಈ ಸಾಮರ್ಥ್ಯ ಕುವಿಂದನಿಗಿಲ್ಲ. ಅದೇ ಅದು ಅಂದ್ರೆ ಏನು, ಕೇವಲ ಪಟಾದಿಗಳ ಜನ್ಮಕ್ಕೆ ಅವರು ಕಾರಣ ಅಷ್ಟೇ. ಯಾರು? ಕುವಿಂದಾದಿಗಳು. ತೇ ಅಂದ್ರೆ ಕುವಿಂದಾದಯ ಅಂತ ಅರ್ಥ. ತೇ ಕುವಿಂದಾದಯ ಪಟಾದಿ ಜನ್ಮಾನಃ ಏವ. ಪಟಾದಿಗಳ ಜನ್ಮಕ್ಕೆ ಅಂದ್ರೆ ಅದರ ಸೃಷ್ಟಿಗೆ ಮಾತ್ರ ಕಾರಣರಾಗ್ತಾರೆ, ಆಯ್ತಾ. ಆ ಪಟದಲ್ಲಿರುವ ರಸ, ಗಂಧ, ಅವುಗಳು ಪಟದ ಸ್ವಭಾವವಾಗ್ಲಿಕ್ಕೆ, ಆ ರಸಾದಿಗಳಲ್ಲಿ ರಸತ್ವಾದಿಗಳು ಬರಲಿಕ್ಕೆ, ಇದಕ್ಕೆಲ್ಲ ಅವರು ಕಾರಣರಲ್ಲ. ಅದೇ ಜನ್ಮಾನ ಅಂತ ಓದ್ಬಾರ್ದು, ಜನ್ಮಾನ ಅಂತಿದೆ. ದೀರ್ಘ ಇದೆಯೋ ಇಲ್ವೋ ಅಲ್ಲಿ? ಜನ್ಮಾನ ಅಂತ ಅರ್ಥ ಇಲ್ಲ, ಜನ್ಮಾನ ಅಂತ ಅರ್ಥ. ಜನ್ಮ, ಜನ್ಮಾನವು, ಜನ್ಮಾನ. ಕೆ ಕುವಿಂದಾದಯ. ಸರಿ ಹೋಯ್ತಾ? ಅಬಾದಿ ಭೋಗಾದಪಿ ಅತಿಶಯೇನ ರಸಾದಿ ಭೋಗ. ಅಬಾದಿಗಳ ಭೋಗ ಅಂದ್ರೆ ಅಬಾದಿಗಳು ಭಗವಂತನ ಅಧೀನವಾಗಿದ್ದಾವೆ ಅಂತ ಸರಿ, ಆದರೆ ಅದಕ್ಕಿಂತಲೂ ಅತಿಶಯವಾದದ್ದು ರಸಾದಿಗಳ ಭೋಕ್ತೃತ್ವ ಇವನಿಗುಂಟು. ರಸಾದಿಗಳು ಇವನ ಅಧೀನವಾಗಿದ್ದಾವೆ ಅನ್ನೋದು ಬಹಳ ವಿಶೇಷ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಧರ್ಮಗಳನ್ನು ಭಗವಂತ ತಾನು ಉಲ್ಲೇಖ ಮಾಡ್ತಾ ಇದ್ದಾನೆ. ಇದನ್ನೇ ವಿಜ್ಞಾನ ಅಂತ ಕರೀತಾರೆ. ಸರಿ ಹೋಯ್ತಾ?
ಇದು ಸ್ವಾರಸ್ಯ. ಅವನೇ ನಿಂತು ಭೋಗಿಸೋದು ಅಲ್ವಾ. ಒಳಗಡೆ ಪ್ರಾಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನಲ್ಲ, ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ. ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳ್ತಾರೆ. ನಿಲ್ಸ್ಕೊಂಡಿರೋಂತೆ. ಮುಂದಿನ ವಾರ ಮುಂದಿನ ಶ್ಲೋಕವನ್ನ ಉಲ್ಲೇಖ ಮಾಡು. ಈಗ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಸರಿಯಪ್ಪ, ಸಂತೋಷ. ಇವತ್ತಿನ ಪಾಠ ಮುಗಿದಿದೆ, ಮತ್ತೆ ಮುಂದಿನ ವಾರ ಸೇರೋಣಂತೆ. ಸರಿ ನಮಸ್ಕಾರ. ಆಗ್ಬೋದಪ್ಪ, ಸಂತೋಷ. ಹರೇ ನಮಃ ಆಚಾರ್ಯ. ನಮಸ್ಕಾರ. ಆಗ್ಬೋದು.